ಹಾಯ್ ಗೆಳೆಯರೇ, ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಫೆಬ್ರವರಿ 13ರ ಪ್ರಚಲಿತ ಘಟನೆಗಳನ್ನು ನಾವು ನೋಡಲಿದ್ದೇವೆ. ರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಫೆಬ್ರವರಿ 13ರಂದು ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡಲಾಗ್ತದೆ. ಹೌದಾ? ಫೆಬ್ರವರಿ 13 ರಾಷ್ಟ್ರೀಯ ಮಹಿಳಾ ದಿನ. ಸರೋಜಿನಿ ನಾಯ್ಡು ಅವರ ಜನ್ಮ ವಾರ್ಷಿಕೋತ್ಸವದ ದಿನವನ್ನು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡಲಾಗ್ತದೆ. ಸರೋಜಿನಿ ನಾಯ್ಡು ಅವರನ್ನ ಭಾರತದ ನೈಟ್ ಆಂಗಲ್ ಅಂತ ಕರೀತಾರೆ. ಈ ಸರೋಜಿನಿ ನಾಯ್ಡು ಅವರು 1879ರ ಫೆಬ್ರವರಿ 13ರಂದು ಹೈದರಾಬಾದ್ನಲ್ಲಿ ಜನಿಸಿದರು. 1925ರಲ್ಲಿ ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಭಾರತದ ಮೊದಲೆಯವರು ಮಹಿಳೆ ಇವರು. 1925ರಲ್ಲಿ ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಭಾರತದ ಮೊದಲ ಮಹಿಳೆ. ಇನ್ನು ಸ್ವತಂತ್ರದ ನಂತರ ಅವರು ಉತ್ತರ ಪ್ರದೇಶದ ಮೊದಲ ರಾಜ್ಯಪಾಲರಾಗಿದ್ದರು. ಹೌದಾ? ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಭಾರತೀಯ ಇಂಗ್ಲಿಷ್ ಕಾವ್ಯದಲ್ಲಿ ಪ್ರವರ್ತಕ ವ್ಯಕ್ತಿಯಾಗಿರುವಂಥವರು. ಹೌದಾ? ನಾಯ್ಡುರವರ ಕಾವ್ಯಾತ್ಮಕ ಕೃತಿಗಳಲ್ಲಿ ದಿ ಗೋಲ್ಡನ್ ಥ್ರೆಶೋಲ್ಡ್, ದಿ ಬರ್ಡ್ ಆಫ್ ಟೈಮಿಂಗ್, ಸಾಂಗ್ಸ್ ಆಫ್ ಲೈಫ್ಸ್, ಡೆತ್ ಅಂಡ್ ದಿ ಸ್ಪ್ರಿಂಗ್, ದಿ ಬ್ರೋಕನ್ ವಿಂಗ್, ಸಾಂಗ್ಸ್ ಆಫ್ ಲವ್, ಡೆತ್ ಅಂಡ್ ಡೆಸ್ಟಿನಿ, ದಿ ಫೆದರ್ ಆಫ್ ದಿ ಡಾನ್ಸ್ ಇವೆಲ್ಲವೂ ಕೂಡ ಅವರ ಕೃತಿಗಳು ಆಗಿರುವಂಥವು. ಹೌದಾ? ಭಾರತದ ನೈಟ್ ಆಂಗಲ್ ಯಾರಂದ್ರೆ ಸರೋಜಿನಿ ನಾಯ್ಡು. ಇನ್ನು ಸರೋಜಿನಿ ನಾಯ್ಡು ಅವರು 1925ರಲ್ಲಿ ಕಾನಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದಂಥವರು. ಹೌದು. ಇನ್ನು ಸ್ವತಂತ್ರದ ನಂತರ ಉತ್ತರ ಪ್ರದೇಶದ ಮೊದಲ ಮಹಿಳೆ ರಾಜ್ಯಪಾಲರಾಗಿರುವಂಥವರು ಸರೋಜಿನಿ ನಾಯ್ಡು. ಹೌದು. ನೆಕ್ಸ್ಟ್, ವಿಶ್ವ ರೇಡಿಯೋ ದಿನವನ್ನ ಯಾವ ದಿನ ಆಚರಿಸಲಾಗುತ್ತದೆ? ವರ್ಲ್ಡ್ ರೇಡಿಯೋ ಡೇ ಅನ್ನ ಫೆಬ್ರವರಿ 13ರಂದು ಆಚರಿಸಲಾಗ್ತದ. ಫೆಬ್ರವರಿ 13ರಂದು ವಿಶ್ವ ರೇಡಿಯೋ ದಿನವನ್ನು ಆಚರಣೆ ಮಾಡಲಾಗ್ತದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ಅಂಗೀಕರಿಸಲ್ಪಟ್ಟಿದ್ದು 2012ರಲ್ಲಿ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ದಿನ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡಲಾಗ್ತದೆ. ಇನ್ನು 2025 ರೇಡಿಯೋ ಮತ್ತು ಹವಾಮಾನ ಬದಲಾವಣೆಗೆ ಸಮರ್ಪಿಸಲಾಗುವುದು ಎಂಬ ವಿಷಯದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. 1946ರಲ್ಲಿ ವಿಶ್ವಸಂಸ್ಥೆಯ ಪ್ರತ್ಯೇಕ ರೇಡಿಯೋ ಕೇಂದ್ರ ಸ್ಥಾಪನೆಯಾಗಿದ್ದು ಫೆಬ್ರವರಿ 13ರಂದು. ಹೀಗಾಗಿ ಈ ದಿನದ ಸ್ಮರಣಾರ್ಥವಾಗಿ ವಿಶ್ವ ರೇಡಿಯೋ ದಿನವನ್ನು ಫೆಬ್ರವರಿ 13ರಂದು ಆಚರಿಸಲಾಗ್ತದೆ. ಇನ್ನು ನೆಕ್ಸ್ಟ್, ಆರ್ಯ ಸಮಾಜದ ಸ್ಥಾಪನೆಯಾದದ್ದು ಯಾವಾಗ? 1875ರಲ್ಲಿ ಆರ್ಯ ಸಮಾಜದ ಸ್ಥಾಪನೆಯಾಯಿತು. ಫೆಬ್ರವರಿ 12ರಂದು ಮಹರ್ಷಿ ದಯಾನಂದ ಸರಸ್ವತಿ ಅವರ ಜನ್ಮ ವಾರ್ಷಿಕೋತ್ಸವವಾಗಿ ದಯಾನಂದ ಸರಸ್ವತಿ ಫೆಬ್ರವರಿ 12, 1824ರಂದು ಭಾರತದ ಇಂದಿನ ಗುಜರಾತ್ನಲ್ಲಿರುವಂತಹ ಸಣ್ಣ ಪಟ್ಟಣವಾದ ತಂಕಾರ್ದಲ್ಲಿ ಜನಿಸಿರುವಂಥದ್ದು. ಹೌದಾ? ಇನ್ನು ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದವರು. ಇದನ್ನು 1875ರಲ್ಲಿ ಸ್ಥಾಪನೆಯನ್ನು ಮಾಡಿದರು. ಹಿಂದೂ ಸುಧಾರಣಾ ಚಳವಳಿಯನ್ನು 1875ರಲ್ಲಿ ಬಾಂಬೆಯಲ್ಲಿ ಅಂದ್ರೆ ಈಗಿನ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದರು. ವೈದಿಕ ಶಿಕ್ಷಣದ ಪ್ರಚಾರ ಸಮಾಜದ ನೈತಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಇದು ಅತ್ಯಗತ್ಯವಾಗಿದೆ ಎಂದು ಅವರು ನಂಬಿದ್ದವರು. ಭಾರತದಾದ್ಯಂತ ಹಲವಾರು ಶಾಲೆಗಳು ಮತ್ತು ಗುರುಕುಲಗಳನ್ನ ಸಾಂಪ್ರದಾಯಿಕವಾಗಿ ವೈದಿಕ ಶಾಲೆಗಳನ್ನು ಸ್ಥಾಪಿಸಿದರು. ಅಲ್ಲಿ ವಿದ್ಯಾರ್ಥಿಗಳಿಗೆ ವೇದ ತತ್ವಗಳು ಮತ್ತು ಆಧುನಿಕ ವಿಷಯಗಳನ್ನು ಕಲಿಸಲಾಗುತ್ತಿತ್ತು. ಹೌದಾ? ಸ್ವಾಮಿ ದಯಾನಂದ ಸರಸ್ವತಿಯವರ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು 1886ರಲ್ಲಿ DAV ದಯಾನಂದ್ ಆಂಗ್ಲೋ ವೈದಿಕ ಶಾಲೆಗಳನ್ನು ಸ್ಥಾಪಿಸಲಾಯಿತು. ಇನ್ನು ಪರೋಪಕಾರಿ ಸಭೆಯನ್ನ 1882 ಮತ್ತು 83ರಲ್ಲಿ ಅವರ ಕೃತಿ ಮತ್ತು ವೈದಿಕ ಗ್ರಂಥಗಳನ್ನು ಪ್ರಕಟಿಸಲು ಮತ್ತು ಇದನ್ನ ಬೋಧಿಸಲಾಯಿತು. ಹೌದಾ? ಇನ್ನು ಇವರ ಸಾಹಿತ್ಯದ ಕೊಡುಗೆಗಳನ್ನು ನಾವು ನೋಡೋದಾದ್ರೆ, ದಯಾನಂದರ
ಸರಸ್ವತಿಯವರ ಪ್ರಮುಖ ಕೃತಿ ಸತ್ಯಾರ್ಥ ಪ್ರಕಾಶ ಎಂಬುದು. ಸತ್ಯದ ಬೆಳಕು, ವೇದಗಳ ಬೋಧನೆಗಳ ವಿಮರ್ಶಾತ್ಮಕ ವಿವರಣೆ ಮತ್ತು ವಿವಿಧ ಆಚರಣೆಗಳು ಮತ್ತು ಆಚರಣೆಗಳ ವಿಮರ್ಶೆಯಾಗಿತ್ತು. ಇದು ಆರ್ಯ ಸಮಾಜದ ಅನುಯಾಯಿಗಳಿಗೆ ಪ್ರಮುಖ ಪಠ್ಯವಾಗಿ ಉಳಿದಿರುವಂಥದ್ದು. ಇನ್ನು ಇವರ ಇತರ ಪುಸ್ತಕಗಳಲ್ಲಿ ಪುಸ್ತಕಗಳನ್ನು ನಾವು ನೋಡೋದಾದ್ರೆ ಸಂಸ್ಕಾರದ ವಿಧಿ, ಋಗ್ವೇದ ಭಾಷ್ಯಂ ಇತ್ಯಾದಿ ಸೇರಿರುವಂಥವು. ಹೌದಾ? ಇನ್ನು ನೆಕ್ಸ್ಟ್ 2025ರ ವಿಶ್ವ ಸರ್ಕಾರಿ ಶೃಂಗಸಭೆ ಎಲ್ಲಿ ನಡೆಯಿತು? ಹೌದಾ? ಇದು ದುಬೈನಲ್ಲಿ ನಡೆದಿರುವಂಥದ್ದು. ಹೌದಾ? 2025ರ 12ನೇ ಆವೃತ್ತಿಯ ವಿಶ್ವ ಸರ್ಕಾರಿ ಶೃಂಗಸಭೆ ದುಬೈನಲ್ಲಿ ನಡೆದಿರುವಂಥದ್ದು. ಈ ವರ್ಷದ ಥೀಮ್ ಏನಂದ್ರೆ ಭವಿಷ್ಯದ ಸರ್ಕಾರಗಳನ್ನ ರೂಪಿಸುವುದು ಈ ಒಂದು ವರ್ಷದ ವಿಷಯವಾಗಿರ್ತದೆ. ಇದು ಫೆಬ್ರವರಿ 10ರಿಂದ 13ರವರೆಗೆ ನಡೆದಿದ್ದು ಭಾರತದ ಕೇಂದ್ರ ಪರಿಸರ ಮತ್ತು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರು ಭೂಪೇಂದ್ರ ಯಾದವ್ ಪ್ರಮುಖ ಅಧಿವೇಶನಗಳಲ್ಲಿ ಭಾಗವಹಿಸಿದರು. ಇನ್ನು ಸಚಿವರು ಭಾರತದ ಮಿಷನ್ ಲೈಫ್ ಪರಿಸರಕ್ಕಾಗಿ ಜೀವನ ಶೈಲಿ ಉಪಕ್ರಮದ ಬಗ್ಗೆಯೂ ವಿವರಿಸಿದರು. ಪರಿಸರವನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಬುದ್ಧಿಹೀನ ಮತ್ತು ವಿನಾಶಕಾರಿ ಬಳಕೆ ಬದಲಾಗಿ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ಬಳಕೆಗಾಗಿ ಸಾಮೂಹಿಕ ಬಳುವಳಿಯಾಗಿ ಲೈಫ್ ಅನ್ನ ಪ್ರಧಾನಿ ಮೋದಿ ಅವರು ಪರಿಚಯಿಸಿದರು. ಹೌದಾ? ವಿಶ್ವ ಸರ್ಕಾರಿ ಶೃಂಗಸಭೆ ದುಬೈದಲ್ಲಿ ನಡೆದಿರುವಂಥದ್ದು. ಇನ್ನು ನಾವು ನೆನಪಿಟ್ಟುಕೊಳ್ಬೇಕಾಗೋದಂದ್ರೆ ಈ ವರ್ಷದ ಒಂದು ಥೀಮ್ ಏನಂದ್ರೆ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು. ಹೌದು. ಇನ್ನು ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಪಂಡೋರಾ ಮಿಷನ್ ಯಾವ ಬಾಹ್ಯಾಕಾಶ ಸಂಘಟನೆಯೊಂದಿಗೆ ಸಂಬಂಧವನ್ನು ಹೊಂದಿದೆ? ಇದು ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತಕ್ಕೆ ಸಂಬಂಧಪಟ್ಟಿದೆ. ನಾಸಾ ಬಾಹ್ಯ ಗ್ರಹಗಳ ವಾತಾವರಣವನ್ನು ಅಧ್ಯಯನ ಮಾಡಲು ನಾಸಾದ ಪಂಡೋರಾ ಮಿಷನ್ 2025ರಲ್ಲಿ ಪ್ರಾರಂಭವಾಗುತ್ತದೆ. ಇದು ವಾಸಯೋಗ್ಯತೆಗೆ ಮುಖ್ಯವಾದಂತಹ ಮೋಡಗಳು, ಮಬ್ಬುಗಳು ಮತ್ತು ನೀರಿನ ಮೇಲೆ ಕೇಂದ್ರೀಕರಿಸುವಂತದ್ದಾಗಿದ್ದು ವಿಶೇಷ ದೂರದರ್ಶಕವನ್ನು ಬಳಸಿಕೊಂಡು ಪಂಡೋರಾ ಬಾಹ್ಯ ಗ್ರಹಗಳ ಮಾದರಿಗಳನ್ನು ಸುಧಾರಿಸುತ್ತದೆ ಮತ್ತು ಗ್ರಹಗಳ ರಚನೆ ಮತ್ತು ಹವಾಮಾನವನ್ನು ಅನ್ವಯಿಸುತ್ತದೆ. ಹೌದಾ? ಇನ್ನು ನೆಕ್ಸ್ಟ್, ಫೆಬ್ರವರಿ 2025ರಲ್ಲಿ ಯಾವ ದೇಶವು ಆಪರೇಷನ್ ಡೆವಿಲ್ ಹಂಟ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಬಾಂಗ್ಲಾದೇಶ್ ಸರಿಯಾದಂಥ ಉತ್ತರ. ಬಾಂಗ್ಲಾದೇಶ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಅವಾಮಿ ಲೀಗಿಗೆ ಸಂಬಂಧಿಸಿದ ಆಸ್ತಿಗಳ ಮೇಲಿನ ಹಿಂಸಾಚಾರವನ್ನು ಪರಿಹರಿಸಲು ಬಾಂಗ್ಲಾದೇಶದಲ್ಲಿ ಆಪರೇಷನ್ ಡೆವಿಲ್ ಹಂಟ್ ಅನ್ನು ಪ್ರಾರಂಭಿಸಲಾಯಿತು. ಗಾಜಿಪುರದಲ್ಲಿ ನಡೆದ ದಾಳಿಗಳು ದೇಶದಾದ್ಯಂತ ಹರಡಿದ ನಂತರ ಮೊಹಮ್ಮದ್ ಯುನೂಸ್ ನೇತೃತ್ವದ ಮಧ್ಯಂತರ ಸರ್ಕಾರವು ದಮನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದರ ಪರಿಣಾಮವಾಗಿ 1300ಕ್ಕೂ ಹೆಚ್ಚು ಬಂಧನಗಳು ನಡೆದಿರುವಂಥದ್ದು. ಶೇಖ್ ಮುಜಿಬುರ್ ರೆಹಮಾನ್ ಅವರ ಐತಿಹಾಸಿಕ ನಿವಾಸವನ್ನು ಸುಟ್ಟು ಹಾಕಲಾಯಿತು. ಇದು ಉದ್ವಿಗ್ನತೆಯನ್ನು ಹೆಚ್ಚಿಸಿತು. ಆದರೆ ಖಲೀದಾ ಜಿಯಾ ನೇತೃತ್ವದ ಬಿಎನ್ಪಿ ಫೆಬ್ರವರಿ 11ರಿಂದ ಬಲವಾದ ಕ್ರಮಗಳು ಮತ್ತು ಚುನಾವಣಾ ಯೋಜನೆಗಾಗಿ ರಾಷ್ಟ್ರವ್ಯಾಪಿ ರ್ಯಾಲಿಗಳಿಗೆ ಕರೆಯನ್ನು ನೀಡಿರುವಂಥದ್ದು. ಇನ್ನು ನೆಕ್ಸ್ಟ್, 14ನೆಯ ಏಷ್ಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವೇದಿಕೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಇದನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಗಿದೆ. ರೈಟ್ ಆನ್ಸರ್ ನವದೆಹಲಿ. ಸಚಿವ ರಾಜೀವ್ ರಂಜನ್ ಸಿಂಗ್ ನವದೆಹಲಿಯಲ್ಲಿ 14ನೆಯ ಏಷ್ಯನ್ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವೇದಿಕೆಯನ್ನು ಉದ್ಘಾಟಿಸಿರುವಂಥದ್ದು. ಇದನ್ನು ನವದೆಹಲಿಯ ICAR ಕನ್ವೆನ್ಷನ್ ಸೆಂಟರ್ನಲ್ಲಿ ಉದ್ಘಾಟಿಸಲಾಗಿದೆ. ಇದು ಫೆಬ್ರವರಿ 12ರಿಂದ 15ರವರೆಗೆ ನಡೆಯುತ್ತಿರುವಂಥದ್ದು. ಕೌಲಾಲಂಪುರದ ಏಷ್ಯನ್ ಫಿಶರೀಸ್ ಸೊಸೈಟಿ ಆಯೋಜಿಸಿದೆ. ಕೌಲಾಲಂಪುರದ ಏಷ್ಯನ್ ಫಿಶರೀಸ್ ಸೊಸೈಟಿಯು ಆಯೋಜಿಸಿದೆ. ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆ ಮತ್ತು ಏಷ್ಯನ್ ಫಿಶರೀಸ್ ಸೊಸೈಟಿ ಇಂಡಿಯನ್ ಶಾಖೆ ಮಂಗಳೂರು. ಈ ವರ್ಷದ ಥೀಮ್ ಏನಂದ್ರೆ ಏಷ್ಯಾ ಪೆಸಿಫಿಕ್ನಲ್ಲಿ ನೀಲಿ ಬೆಳವಣಿಗೆಯನ್ನು ಹಸಿರುಗೊಳಿಸುವುದು ಇದರ ಥೀಮ್ ಆಗಿರ್ತದೆ. 4 ದಿನಗಳ ಕಾರ್ಯಕ್ರಮವು ಸುಸ್ಥಿರ ಮೀನುಗಾರಿಕೆ, ಜಲಚರ ಸಾಕಣೆ, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಚರ್ಚೆಗಳನ್ನು ಬೆಳೆಸುವ ಗುರಿಯನ್ನು ಇದು ಹೊಂದಿರುವಂಥದ್ದು. ಹೌದು. ಇನ್ನು
ನೆಕ್ಸ್ಟ್, ಪ್ರಧಾನಮಂತ್ರಿಗಳ ದೂರದೃಷ್ಟಿ ನಾಯಕತ್ವದ ಮತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಮೀನು ಉತ್ಪಾದಕ ರಾಷ್ಟ್ರವಾಗಿ ಬೆಳೆದಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯು ಒಟ್ಟು 20,050 ಕೋಟಿ ವೆಚ್ಚವನ್ನು ಹೊಂದಿದೆ. ಈ ಯೋಜನೆಯನ್ನ 2021ರಿಂದ 2024-25 5 ವರ್ಷಗಳ ಕಾಲ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಯೋಜನೆಯನ್ನು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಮೀನುಗಾರಿಕೆ ವೇದಿಕೆಯಂತಹ ಅತ್ಯಾಧುನಿಕ ಡಿಜಿಟಲ್ ಪರಿಹಾರಗಳನ್ನು ಭಾರತ ಜಾರಿಗೆ ತರುತ್ತಿದೆ. ಮೀನುಗಾರಿಕೆಗೆ ವಿಮಾ ರಕ್ಷಣೆ, ಆರ್ಥಿಕ ನೆರವು ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ಸಹ ಒದಗಿಸಲಾಗುತ್ತಿದೆ. ಹೌದಾ? ಇನ್ನು ನೆಕ್ಸ್ಟ್, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತ 8ನೇ ಸ್ಥಾನದಲ್ಲಿದೆ. ಹೌದಾ? ಇಂಡಿಯನ್ ರ್ಯಾಂಕ್ಸ್ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ ಇದು 96ನೇ ಸ್ಥಾನದಲ್ಲಿರುವಂತದ್ದು. ಇಂಡಿಯಾ ರ್ಯಾಂಕ್ಸ್ 96 ಔಟ್ ಆಫ್ 180 ಕಂಟ್ರೀಸ್ ಇನ್ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024. ಹೌದು, ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತವು 96ನೇ ಸ್ಥಾನದಲ್ಲಿರುವಂತದ್ದು. ಭ್ರಷ್ಟಾಚಾರ 2024ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ದಲ್ಲಿ ಭಾರತವು 180 ದೇಶಗಳಲ್ಲಿ 96ನೇ ಸ್ಥಾನದಲ್ಲಿದೆ. ಏಕೆಂದರೆ ಅದರ ಒಟ್ಟಾರೆ ಅಂಕವು 0.38ಕ್ಕೆ ಇಳಿದಿದೆ ಎಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಪ್ರಕಾರ ಬಿಡುಗಡೆ ಮಾಡಲಾಗಿದೆ. ತಜ್ಞರು ಮತ್ತು ವ್ಯವಹಾರಸ್ಥರ ಪ್ರಕಾರ ಸಾರ್ವಜನಿಕ ವಲಯದ ಭ್ರಷ್ಟಾಚಾರದ ಗ್ರಹಿಕೆ ಮಟ್ಟದಿಂದ ದೇಶಗಳು ಮತ್ತು ಪ್ರಾಂತ್ಯಗಳನ್ನು ಶ್ರೇಣೀಕರಿಸುವ ಸೂಚ್ಯಂಕವು 0ದಿಂದ 100ರವರೆಗಿನ ಮಾಪವನ್ನು ಬಳಸುತ್ತದೆ. ಇಲ್ಲಿ 0 ಹೆಚ್ಚು ಭ್ರಷ್ಟವಾಗಿದೆ ಮತ್ತು 100 ತುಂಬಾ ಸ್ವಚ್ಛವಾಗಿದೆ ಎಂದರ್ಥ. 2024ರಲ್ಲಿ ಭಾರತದ ಒಟ್ಟಾರೆ ಅಂಕವು 38 ಆಗಿದ್ದರೆ 2023ರಲ್ಲಿ 39 ಮತ್ತು 2022ರಲ್ಲಿ 40ರಷ್ಟಿತ್ತು. 2023ರಲ್ಲಿ ಭಾರತದ ಶ್ರೇಯಾಂಕವು 93 ಆಗಿತ್ತು. ಇನ್ನು ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಡೆನ್ಮಾರ್ಕ್ ಅಗ್ರಸ್ಥಾನದಲ್ಲಿದೆ. ನಂತರ ಫಿನ್ಲ್ಯಾಂಡ್ ಮತ್ತು ಸಿಂಗಪುರ್ ಇರುವಂತವು. ಭಾರತದ ನೆರೆಹೊರೆಯವರಲ್ಲಿ ಪಾಕಿಸ್ತಾನವು 135ನೇ ಮತ್ತು ಶ್ರೀಲಂಕಾವು 171ನೇ ತಮ್ಮ ಕಡಿಮೆ ಶ್ರೇಯಾಂಕದೊಂದಿಗೆ ಹೋರಾಡಿದವು. ಆದರೆ ಬಾಂಗ್ಲಾದೇಶದ ಶ್ರೇಯಾಂಕವು 149ಕ್ಕೆ ಮತ್ತಷ್ಟು ಕುಸಿದಿದೆ. ಚೀನಾವು 76ನೇ ಸ್ಥಾನದಲ್ಲಿರುವಂತದ್ದು. ದಕ್ಷಿಣ ಸುಡಾನ್ ಮತ್ತು ಸೋಮಾಲಿಯಾ ಕ್ರಮವಾಗಿ 8 ಮತ್ತು 9 ಅಂಕಗಳೊಂದಿಗೆ ಸೂಚ್ಯಂಕದ ಕೆಳಭಾಗದಲ್ಲಿ ಉಳಿದಿವೆ. ಹೌದು. ಇನ್ನು ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಮೊರಾಂಡಾ ಗಂಜಾಲ್ ನೀರಾವರಿ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದು ರೈಟ್ ಆನ್ಸರ್ ಮಧ್ಯಪ್ರದೇಶ. ಹೌದಾ? ಮಧ್ಯಪ್ರದೇಶದಲ್ಲಿ ಮೊರಾಂಡಾ ಗಂಜಾಲ್ ನೀರಾವರಿ ಯೋಜನೆಯ ವಿರುದ್ಧ NTCA ಎಚ್ಚರಿಕೆ ನೀಡಿದೆ. ಈ ಯೋಜನೆಯು 2 ಅಣೆಕಟ್ಟುಗಳನ್ನು ನಿರ್ಮಿಸಲು ಯೋಜಿಸಿದೆ. ಇದರಿಂದಾಗಿ 604 ಬುಡಕಟ್ಟು ಕುಟುಂಬಗಳು ಸೇರಿದಂತೆ 644 ಕುಟುಂಬಗಳು ಸ್ಥಳಾಂತರಗೊಂಡಿವೆ. ಇದು ಪ್ರಮುಖ ಹುಲಿ ಕಾರಿಡಾರ್ಗೆ ಬೆದರಿಕೆಯನ್ನು ಹಾಕುತ್ತದೆ. ಚಿರತೆಗಳು, ತೋಳಗಳು, ಕಾಡು ನಾಯಿಗಳು ಮತ್ತು ಹೈನಾಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ. ಹೌದಾ? ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಕುಕ್ ದ್ವೀಪಗಳು ಯಾವ ಸಾಗರದಲ್ಲಿವೆ? ಸರಿಯಾದಂತ ಉತ್ತರ ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಇವೆ. ಹೌದಾ? ದಕ್ಷಿಣ ಪೆಸಿಫಿಕ್ ಮಹಾಸಾಗರ. ಚೀನಾದೊಂದಿಗೆ ಕುಕ್ ದ್ವೀಪಗಳ ಒಪ್ಪಂದದ ಬಗ್ಗೆ ನ್ಯೂಜಿಲೆಂಡಿನ ವಿದೇಶಾಂಗ ಸಚಿವರು ಚಿಂತಿತರಾಗಿರುವಂತದ್ದು. ಕುಕ್ ದ್ವೀಪಗಳು ದಕ್ಷಿಣ ಪೆಸಿಫಿಕ್ನಲ್ಲಿ ಟೋಂಗಾ ಮತ್ತು ಫ್ರೆಂಚ್ ಪಾಲಿನೇಷ್ಯಾದ ನಡುವೆ ಇವೆ. ಅವು ಸ್ವ ಆಡಳಿತವನ್ನು ಹೊಂದಿವೆ ಮತ್ತು 15 ದ್ವೀಪಗಳನ್ನು ಒಳಗೊಂಡಿರುವ ನ್ಯೂಜಿಲೆಂಡ್ನೊಂದಿಗೆ ಮುಕ್ತ ಸಂಬಂಧವನ್ನು ಹೊಂದಿರುವಂತದ್ದು. ಹೌದಾ? ಇನ್ನು ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈ ಒಂದು ಕ್ಲಾಸಿನ PDF ಏನಾದರೂ ನಿಮಗೆ ಬೇಕೆಂದ್ರೆ ಅನಂತು BK ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ.
ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತದೆ. ಅಲ್ಲಿ ಹೋಗಿ ನೀವು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಬಹುದು. ಥ್ಯಾಂಕ್ ಯು.